ಇವತ್ತು ನಮ್ಮ ಶಂಕರನಾಗವರು ನಮ್ಮನ್ನೆಲ್ಲ ಆಗಲಿ 34 ವರ್ಷ. ನಮ್ಮ ಈ ನಾಗರಕಟ್ಟೆ ಉರುಫ್ ಶಂಕರನಾಗ್ ದೈವಿಕವಾಗಿ ನಮ್ಮನ್ನವರು ಆಗಲಿರ್ಬೋದು, ಆದರೆ ಅವರು ಕೊಟ್ಟಂತಹ ಅತ್ಯುತ್ತಮ ಚಿತ್ರ ಆಗಿರ್ಬೋದು, ಅವರ ನಟನೆ ಆಗಿರ್ಬೋದು, ಪ್ರತಿಯೊಂದು ಅವರು ನಡೆದಂಥ ಹಾದಿ ಆಗಿರ್ಬೋದು, ನಮಗೆಲ್ಲರೂ ಕೂಡ ಒಂದು ಸ್ಫೂರ್ತಿದಾಯಕವಾಗಿದೆ. ನಮ್ಮೆಲ್ಲರ ಕಡೆಯಿಂದ ಇವತ್ತು ನಮ್ಮ ಶಂಕರನಾಗವರು ಚಿಕ್ಕದಾಗಿದ್ದು ನಮನ ಸಲ್ಲಿಸೋಣ. ಕೊನೆಯದಾಗಿ ಅವರು ರೇಡಿಯೋ ಕಾರ್ಯಕ್ರಮಕ್ಕೆ ಕೊಟ್ಟಂತಹ ಅವರ ಧ್ವನಿಯಲ್ಲೇ ಲಾಸ್ಟ್ ಸಂದರ್ಶನ, ಕೊನೆಯ ಸಂದರ್ಶನ ಅನಿಸಲಿ ಎಲ್ಲರೂ ಅವರ ಧ್ವನಿಯಲ್ಲೇ ಕೇಳಿ. ಮಿಸ್ ಯು ಶಂಕರನಾಗ್ ಸರ್. ಈಗ ನಿಮ್ಮಲ್ಲಿ ಯಾರಾದ್ರೂ ಹೇಳ್ಬಹುದು ಪರಿಚಯದಲ್ಲಿ ಏನಿದೆ ಮಹಾರಾಯ ಅಂತ. ಇದೆ 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 ಸರ್. ಪರಿಚಯ ಆದ್ರೆ ನಾವು ನೀವು ಪರಸ್ಪರ ಹತ್ರ ಆಗ್ತೀವಿ. ಅಂದ್ರೆ ನನ್ನ ಮಾತು ಕೇಳಿದರೆ ನಿಮಗೆ ಅಥವಾ ನಿಮ್ಮ ಮಾತು ಕೇಳಿದರೆ ನನಗೆ ಒಂಥರ ಅನುಕಂಪ ಪೂರಿತವಾದ ವಾತಾವರಣ ನಿರ್ಮಿತವಾಗುತ್ತೆ. ಅದಕ್ಕೆ ಪರಿಚಯ. ನನ್ನ ಹೆಸರು ನಾಗರಕಟ್ಟೆ ಶಂಕರ ಉರ್ಫ್ ಶಂಕರ್ ನಾಗ್ ಅಂತ. ನಮಸ್ಕಾರ. ಬಹಳ ದಿನಗಳಾದ್ಮೇಲೆ ನಿಮ್ಮನ್ನು ಭೇಟಿ ಮಾಡ್ತಾ ಇದ್ದೀನಿ. ಆದ್ರೆ ಏನ್ ಮಾಡೋದು ಪ್ರಿಯ ಅಭಿಮಾನಿಗಳೇ, ಕೆಲಸ 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 ಅಂತ ಊರೂರು ಸುತ್ತೋದೇ ಆಯ್ತು ವಿನ ಆಲ್ ಇಂಡಿಯಾ ರೇಡಿಯೋ ಸ್ಟೇಷನ್ ಹತ್ರ ಬರೋಕ್ಕೆ ಆಗ್ಲಿಲ್ಲ. ಅಂತೂ ಇವತ್ತು ತಮ್ಮೆಲ್ಲರ ಹತ್ರ ಮಾತಾಡೋ ಯೋಗ ಆಯ್ತು, ಅದಕ್ಕೆ ಹಾಜರಾಗಿದ್ದೀನಿ. ನೋಡಿ ಸ್ವಾಮಿ, ನಾವು ಹೀಗಿರೋದಕ್ಕೆ ಕಾರಣ ಒಂದಾನೊಂದು ಕಾಲ. ಅಂದ್ರೆ ಗಿರೀಶ್ ಕಾರ್ನಾಡ್ ಅವರ ಚಿತ್ರ ಒಂದಾನೊಂದು ಕಾಲದಲ್ಲಿ. ಆ ಒಂದಾನೊಂದು ಕಾಲದಲ್ಲಿ ಅಂದ್ರೆ ಆ ಸಿನಿಮಾದಲ್ಲಿ ಕೆಲಸ ಮಾಡೋ ಅವಕಾಶ ಸಿಗೋ ಮುಂಚೆ ನಾನು ಬಹಳಷ್ಟು ನಾಟಕಗಳಲ್ಲಿ ಕೆಲಸ ಮಾಡ್ತಾ ಇದ್ದೆ. ಪಾತ್ರ, ನಿರ್ದೇಶನ, ಲೈಟಿಂಗು, ಬ್ಯಾಕ್ ಸ್ಟೇಜ್ ಎಲ್ಲ. ಬ್ಯಾಂಕಲ್ಲಿ ನೌಕರಿನೂ ಮಾಡ್ತಾ ಇದ್ದೆ. ಮ್ಯಾನೇಜರ್ ಅಲ್ಲ, ಅಕೌಂಟೆಂಟ್ ಅಲ್ಲ, ಓಸಿ ಆಗಿ. ಓಸಿ ರೀ, ಓಸಿ ಅಂದ್ರೆ ಗೊತ್ತಿಲ್ವ ನಿಮ್ಗೆ? ಆರ್ಡಿನರಿ ಕ್ಲಾರ್ಕ್. ಆ ಒಂದಾನೊಂದು ಕಾಲದಲ್ಲಿ ಸಾಯಂಕಾಲ ಬ್ಯಾಂಕ್ ನೌಕರಿ ಮುಗಿಸಿ ಒಂದು ನಾಟಕದ ರಿಹರ್ಸಲ್ ಮಾಡ್ತಿರುವಾಗ ಗಿರೀಶ್ ಕಾರ್ನಾಡ್ ಅವರು ಬಂದ್ರು, ನೋಡಿದ್ರು, ಮತ್ತೆ ಕೇಳಿದ್ರು, ಸಿನಿಮಾದಲ್ಲಿ ಪಾರ್ಟ್ ಮಾಡ್ತೀಯನೋ ಹುಡುಗ ಅಂತ. ಸಿನಿಮಾ ಅಂದ್ರೆ ಸ್ವಲ್ಪ ಭಯ, ಹೆದರಿಕೆ ಇದ್ದೇ ಇತ್ತು. ಆದ್ರೂ ಧೈರ್ಯ ಮಾಡಿ, ಸಿನಿಮಾ ತಾನೇ, ಅದರಲ್ಲಿ ಏನಂತೆ, ಮಾಡೋಣ ಸರ್ ಅಂದೆ. ಚಿತ್ರೀಕರಣ ಪ್ರಾರಂಭವಾಯಿತು. ದಾಂಡೇಲಿಯ ಗಾಢವಾದ ಸುಂದರವಾದ ಅರಣ್ಯದಲ್ಲಿ ಒಂದಾನೊಂದು ಕಾಲದಲ್ಲಿ ಚಿತ್ರೀಕರಣ ಮುಗಿತು.